ಈಶ್ವರಪ್ಪ ರಣತಂತ್ರಕ್ಕೆ ಸಿದ್ದು ಬಿಎಸ್ವೈ ಶಾಕ್. 2 ಹುಲಿಗಳ ಬೇಟೆಗೆ ಈಶ್ವರಪ್ಪ ಚಕ್ರವ್ಯೂಹ. 3 ಮೆಗಾ ಪ್ಲಾನ್ ಬೆಂಕಿ ಬಿರುಗಾಳಿ ಫಿಕ್ಸ್. ಕುರುಬ ಸಮಾಜದ ಪ್ರಬಲ ನಾಯಕನಾಗೋಕೆ ಹೊರಟ್ರ ಈಶ್ವರಪ್ಪ. ತಮ್ಮ ಅಸ್ತಿತ್ವಕ್ಕಾಗಿ ಮೀಸಲಾತಿ ಹೋರಾಟಕ್ಕಿಳಿದ್ರ ಕೇಸರಿ ಕಲಿ. ಮಗನನ್ನ ಮುಂಚೂಣಿಗೆ ತರೋದಕ್ಕೆ ಮೆಗಾ ಪ್ಲಾನ್ ಮಾಡ್ತಿದ್ದಾರಾ ಈಶ್ವರಪ್ಪ? ಇದೇ ಹೊತ್ತಿನ ಫೋಕಸ್ 18 1 ಕಲ್ಲು 3 ಗುರಿ. ನಾನು ಸೌಮ್ಯ ಮಳಲಿ. ಈಶ್ವರಪ್ಪ ರಣತಂತ್ರಕ್ಕೆ ಸಿದ್ದು ಬಿಎಸ್ವೈ ಶಾಕ್. 2 ಹುಲಿಗಳ ಬೇಟೆಗೆ ಈಶ್ವರಪ್ಪ ಚಕ್ರವ್ಯೂಹ. 3 ಮೆಗಾ ಪ್ಲಾನ್ ಬೆಂಕಿ ಬಿರುಗಾಳಿ ಫಿಕ್ಸ್. ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ದಿನವೂ ಒಂದಲ್ಲ ಒಂದು ರೀತಿಯ ಬೆಳವಣಿಗೆಗಳು ನಡೀತಾನೆ ಇವೆ. ದಿನಕ್ಕೊಂದು ರಣರೋಚಕ ತಿರುವುಗಳನ್ನ ಪಡೆದುಕೊಳ್ತಾನೆ ಇದೆ. ಒಮ್ಮೆ ಮಂತ್ರಿಗಿರಿ ಕಚ್ಚಾಟ, ಮತ್ತೊಮ್ಮೆ ನಿಗಮ ಸಂಘರ್ಷ. ಈಗ ಇವೆಲ್ಲದಕ್ಕಿಂತಲೂ ಭಾರಿ ಚರ್ಚೆಗೆ ಈಡಾಗಿರೋದಂದ್ರೆ ಜಾತಿ ಮೀಸಲಾತಿ ವಿಚಾರ. ಈ ಕದನದಲ್ಲಿ ಕುರುಬ ನಾಯಕ ಕೇಸರಿ ಕಲಿ ಈಶ್ವರಪ್ಪ ಭಾರಿ ಸದ್ದು ಮಾಡ್ತಿದ್ದಾರೆ. ಕುರುಬ ಸಮುದಾಯವನ್ನ ಎಸ್ಟಿ ಸಮುದಾಯಕ್ಕೆ ಸೇರಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಮಾತಿನ ಸರದಾರ ಈಶ್ವರಪ್ಪ. ಈ ಹೋರಾಟದ ಹಿಂದೆ ತಮ್ಮ ಜಾತಿಯ ಅಭಿವೃದ್ಧಿ ಜೊತೆಗೆ ಈಶ್ವರಪ್ಪನವರ ಮೆಗಾ ಪ್ಲಾನ್ ಕೂಡ ಅಡಗಿದೆ. ಅದುವೇ 1 ಕಲ್ಲು 3 ಗುರಿ. ಈಶ್ವರಪ್ಪ ಹೂಡಿರೋದು ಅಂತಿಂಥ ರಣತಂತ್ರ ಅಲ್ಲ. ಅವರು ಹೂಡಿರೋ ಮಾಸ್ಟರ್ ಸ್ಟ್ರೋಕ್ಗೆ ಬಿಎಸ್ವೈ ಸಿದ್ದರಾಮಯ್ಯ ಶಾಕ್ ಆಗಿದ್ದಾರೆ. 2 ಹುಲಿಗಳ ರಣಬೇಟೆಗೆ ಚಕ್ರವ್ಯೂಹ ಹೂಡಿದ್ದಾರೆ ಈ ಟಗರು. 3 ಮೆಗಾ ಪ್ಲಾನ್ ಹಿಂದೆ ಬೆಂಕಿ ಬಿರುಗಾಳಿ ಫಿಕ್ಸ. ಬಾಯಿ ತೆಗೆದರೆ ವಿರೋಧಿಗಳ ವಿರುದ್ಧ ಹರಿಹಾಯುವ ಈಶ್ವರಪ್ಪ ಸೈಲೆಂಟ್ ಆಗಿಯೇ ಸ್ಟ್ರಾಟಜಿ ಮಾಡ್ತಿದ್ದಾರೆ. ಅವರ ಗೇಮ್ ಪ್ಲಾನ್ಗೆ ರಾಜ ಹುಲಿಯ ಇಬ್ಬರು ತಂಡ ಹೊಡೆದಿದ್ದಾರೆ. ದಿಗ್ಗಜ ನಾಯಕರನ್ನೇ ಹಣಿಯಲು ತೆರೆಮರೆಯಲ್ಲೇ ಸಿದ್ಧತೆ ಮಾಡ್ಕೊಳ್ತಿದ್ದಾರ ಈಶ್ವರಪ್ಪ. ಜಾತಿ ಹೋರಾಟದ ಮೂಲಕ ದೊಡ್ಡ ಟಾರ್ಗೆಟ್ಗೆ ಕೈ ಹಾಕಿದ್ದಾರೆ. ಕುರುಬ ಮುಖಂಡ ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯೋಕೆ ಮುಂದಾದ್ರ ಕೇಸರಿ ಕಲಿ ಈಶ್ವರಪ್ಪ ಅನ್ನೋ ಪ್ರಶ್ನೆಗಳು ಓಡಾಡ್ತಾ ಇವೆ. ರಾಜ್ಯ ಬಿಜೆಪಿಯಲ್ಲಿ ರಾಜ ಹುಲಿ ಯಡಿಯೂರಪ್ಪ ಯಾವಾಗಲೂ ಚರ್ಚೆ ಆಗ್ತಾನೆ ಇರ್ತಾರೆ. ಆದ್ರೆ ಈ ಬಾರಿ ಫೈರ್ ಬ್ರ್ಯಾಂಡ್ ಈಶ್ವರಪ್ಪ ಸೈಲೆಂಟ್ ಆಗಿದ್ಕೊಂಡೇ ಸುದ್ದಿ ಆಗ್ತಾ ಇದ್ದಾರೆ. ಅವರು ಬಿಟ್ಟಿರೋ ಬ್ರಹ್ಮಾಸ್ತ್ರಕ್ಕೆ ಇಬ್ಬರು ದಿಗ್ಗಜರೇ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ಅಷ್ಟಕ್ಕೂ ಈಶ್ವರಪ್ಪ ಮಾಡಿರೋ ಆ ಮೆಗಾ ಪ್ಲಾನ್ ಯಾವುದು? 1 ಕಲ್ಲು 3 ಗುರಿ ಅಂದ್ರೆ ಏನು? ಜಾತಿ ಹೋರಾಟದ ಮೂಲಕ ದಿಟ್ಟ ಸಂದೇಶ ಸಾರಿದ್ರ? ಸಿದ್ದುಗೆ ಗುದ್ದು ಕೊಟ್ರ ಈಶ್ವರಪ್ಪ? ಇವೆಲ್ಲವನ್ನ ಎಳೆಯಾಗಿ ನೋಡ್ತಾ ಹೋಗೋಣ. ಸಿಎಂ ಯಡಿಯೂರಪ್ಪ ಅದ್ಯಾವಾಗ ಮರಾಠ ಪ್ರಾಧಿಕಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ರೋ ನೋಡಿ, ಉಳಿದ ಜಾತಿಗಳ ಮೀಸಲಾತಿ ಕಿಚ್ಚು ಹೊತ್ಕೊಳ್ತು. ಎಲ್ಲಾ ಜಾತಿಗಳ ನಾಯಕರು ಕೂಡ ಆಳಿಗೊಂದು ಕಲ್ಲು ಎಂಬಂತೆ ನಮಗೂ ಮೀಸಲಾತಿ ಬೇಕು ಅನ್ನೋ ಬೀಗಿಪಟ್ಟು ಹಿಡಿದು ಕುಳಿತರು. ಲಿಂಗಾಯತ ಒಕ್ಕಲಿಗ ಪ್ರಾಧಿಕಾರಕ್ಕೆ ಹಸಿರು ನಿಶಾನೆ ಸಿಕ್ಕ ಬೆನ್ನಲ್ಲೇ ಕುರುಬ ಮುಖಂಡರು, ಸ್ವಾಮೀಜಿಗಳು ತಮ್ಮದು ಒಂದು ದಾಳ ಹೂಡಿದ್ರು. ಅದುವೇ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸಬೇಕೆಂಬ ಡಿಮ್ಯಾಂಡ್ ಅನ್ನ ಸಿಎಂ ಮುಂದೆ ಇಟ್ರು. ಈ ಮೀಸಲಾತಿ ಹೋರಾಟದ ನಾಯಕತ್ವ ವಹಿಸಿಕೊಂಡಿದ್ದೇ ಕುರುಬ ಮುಖಂಡ ಕೇಸರಿ ಕಲಿ ಈಶ್ವರಪ್ಪ. ಮೀಸಲಾತಿ ಹೋರಾಟದ ರಣಕಹಳೆ ಮುಳುಗಿಸಿದ ಈಶ್ವರಪ್ಪ. ದಿಲ್ಲಿಯಿಂದಲೇ ಹೋರಾಟಕ್ಕೆ ಮುಹೂರ್ತವಿಟ್ಟ ಕುರುಬ ಮುಖಂಡ. ಯಾವಾಗ ಸಿಎಂ ಬಿಎಸ್ವೈ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಂತಿಮ ಮುದ್ರೆ ಒತ್ತಿದ್ರೋ, ಇತ್ತ ಈಶ್ವರಪ್ಪ ಕೂಡ ತೆರೆಮರೆಯಲ್ಲೇ ಮಾಸ್ಟರ್ ಸ್ಟ್ರೋಕ್ ಹೊಡಿದ್ರು. ಕುರುಬರನ್ನ ಎಸ್ಟಿಗೆ ಸೇರಿಸುವಂತೆ ಈಶ್ವರಪ್ಪ ಹೋರಾಟ ಮಾಡಿದ್ರು. ಈಶ್ವರಪ್ಪ ಅಸಿಲಿ ಗೇಮ್ ಶುರುವಾಗಿದ್ದೆ ಅಲ್ಲಿ. ಸೈಲೆಂಟ್ ಆಗಿ ದಿಲ್ಲಿಗೆ ಹಾರಿದ ಈಶ್ವರಪ್ಪ ಚದುರಂಗದಾಟದಲ್ಲಿ ದೊಡ್ಡ ದಾಳವನ್ನೇ ಹೂಡಿದ್ದಾರೆ. ರಣರೋಚಕವಾಗಿ ರಣತಂತ್ರ ಹೂಡಿದ್ದಾರೆ. ನೇರವಾಗಿ ರಾಷ್ಟ್ರ ರಾಜಧಾನಿಯಿಂದಲೇ ಮೀಸಲಾತಿ ಹೋರಾಟದ ರಣಕಹಳೆ ಮುಳುಗಿಸಿದ್ರು ಈಶ್ವರಪ್ಪ. ಕುರುಬ ಸ್ವಾಮೀಜಿಗಳೊಂದಿಗೆ ದಿಲ್ಲಿಗೆ ಹೋದ ಈಶ್ವರಪ್ಪ ಬಿಎಲ್ ಸಂತೋಷ್ ಜೊತೆಗೆ ಈ ವಿಚಾರವಾಗಿ ಚರ್ಚಿಸಿದ್ರು. ಕುರುಬರನ್ನ ಎಸ್ಟಿ ವರ್ಗಕ್ಕೆ ಸೇರಿಸಬೇಕು. ಇದರ ಬಗ್ಗೆ ಕೇಂದ್ರ ಬುಡಕಟ್ಟು ಇಲಾಖೆ ಸಚಿವರನ್ನ ಭೇಟಿ ಮಾಡಿದ್ದೇವೆ ಅಂತ ಈಶ್ವರಪ್ಪ ಮಾತನಾಡಿದ್ರು. ಈ ಮೂಲಕ ಪರೋಕ್ಷವಾಗಿ ಯಡಿಯೂರಪ್ಪ ವಿರುದ್ಧ ಸೆಡ್ಡು ಹೊಡೆದ್ರು ಬಿಜೆಪಿ ಟಗರು ಈಶ್ವರಪ್ಪ. ಕರ್ನಾಟಕ ರಾಜ್ಯದಲ್ಲಿ ಕುರುಬರಿಗೆ ಎಸ್ಟಿ ಸಿಗಬೇಕು, ಆ ದಿಕ್ಕಲ್ಲೂ ಕೂಡ ಪ್ರಯತ್ನ ನಡೀತಾ ಇದೆಯಲ್ಲ, ಅದನ್ನು ಕೂಡ ಕೇಂದ್ರ ನಾಯಕರ ಗಮನಕ್ಕೆ ತರಬೇಕು ಅನ್ನೋ ವಿಚಾರಕ್ಕೆ ನಾವು ಸುಮಾರು 20 ಜನ ಇವತ್ತು ಎಸ್ಟಿ ಹೋರಾಟ ಸಮಿತಿಯ ಪ್ರಮುಖರು ಇವತ್ತು ದೆಹಲಿಗೆ ನಾವು ಬಂದಿದ್ದೇವೆ. ಕುರುಬ ಸಮುದಾಯದ ಹೋರಾಟದಲ್ಲಿ ಈಶ್ವರಪ್ಪ ಹೆಬ್ಬಂಡೆಯಂತೆ ನಿಂತಿದ್ದಾರೆ. ತಮ್ಮ ಸಮುದಾಯವನ್ನ ಮುನ್ನಡೆಸುವ ಪ್ರಬಲ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ನವೆಂಬರ್ 10ನೇ ತಾರೀಕು ಎಸ್ಟಿ ಹೋರಾಟ ಸಮಿತಿ ಕಾರ್ಯಕ್ರಮ ನಡೆಯಿತು.
ಆಗ ಮಾತನಾಡಿದ ಈಶ್ವರಪ್ಪ, ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಸಿಗೋವರೆಗೂ ಹೋರಾಟ ಮುಂದುವರಿಸ್ತೇವೆ. 1935ರಿಂದ ಸತತ ಹೋರಾಟ ನಡೆದರೂ ಕೂಡ ಇದುವರೆಗೆ ಮೀಸಲಾತಿ ಸಿಕ್ಕಿಲ್ಲ. ಕೇಂದ್ರ ಸರ್ಕಾರದಿಂದ ಏನ್ ಕೆಲಸ ಆಗ್ಬೇಕೋ, ಯಾವ ರೀತಿ ಪ್ರಸ್ತಾವನೆ ಕಳಿಸ್ಬೇಕೋ ಅವೆಲ್ಲವನ್ನ ನಾನು ಮಾಡ್ತೀನಿ ಅಂತ ಮಾತನಾಡಿದ್ರು. ಸಮುದಾಯದ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ ಅಂತ ತೋರಿಸೋದ್ರ ಮೂಲಕ ತಾನೇ ಕುರುಬ ಸಮುದಾಯಕ್ಕೆ ಪರಮೋಚ್ಚ ನಾಯಕ ಅನ್ನೋದನ್ನ ಸಾರುವಂತಿತ್ತು. ಎಸ್ಟಿ ಹೋರಾಟ ಮುಗಿಯೋ ತನಕ ಕೂಡ ಎಸ್ಟಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಸ್ಟಿಯನ್ನ ಕುರುಬರಿಗೆ ಘೋಷಣೆ ಮಾಡೋ ತನಕ ಕೂಡ ಹೋರಾಟ ಮಾಡೇ ಮಾಡ್ತೀವಿ ಅಂತ ಪ್ರತಿಜ್ಞೆ ಮಾಡಬೇಕಾಗಿದೆ. ಎಸ್ಟಿ ಹೋರಾಟ ಮುಗಿಯೋ ತನಕ ಕೂಡ ಎಸ್ಟಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಸ್ಟಿಯನ್ನ ಕುರುಬರಿಗೆ ಘೋಷಣೆ ಮಾಡೋ ತನಕ ಕೂಡ ಹೋರಾಟ ಮಾಡೇ ಮಾಡ್ತೀವಿ ಅಂತ ಪ್ರತಿಜ್ಞೆ ಮಾಡಬೇಕಾಗಿದೆ. ಬಾಗಲಕೋಟೆಯಲ್ಲಿ ಕುರುಬ ಸಮಾಜದ ಶಕ್ತಿ ಪ್ರದರ್ಶನ. ಈಶ್ವರಪ್ಪ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆದ ಸಮಾವೇಶ. ಕುರುಬ ಸಮಾಜದ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ಕುರುಬ ನಾಯಕರು ಬಾಗಲಕೋಟೆಯಲ್ಲಿ ಬೃಹತ್ ಸಮಾವೇಶ ನಡೆಸಿದ್ರು. ಎಸ್ಟಿ ಹೋರಾಟದ ಬೆಳಗಾವಿ ವಿಭಾಗ ಮಟ್ಟದ ಈ ಸಮಾವೇಶದಲ್ಲಿ ಸಚಿವ ಈಶ್ವರಪ್ಪ, ಕುರುಬ ಸಮುದಾಯದ ಸ್ವಾಮೀಜಿಗಳು, ಮುಖಂಡರು ಭಾಗವಹಿಸಿ ತಮ್ಮ ಪವರ್ ಏನು ಅಂತ ತೋರಿಸಿದ್ರು. ಸಮಾವೇಶಕ್ಕೆ ಲಕ್ಷಾಂತರ ಜನ ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ಕನಕ ಗುರುಪೀಠದ ಹೊಸದುರ್ಗ ಪೀಠದ ಜಗದ್ಗುರು ಈಶ್ವರಾನಂದ ಪುರಿ, ಕುರುಬ ಸಮಾಜಕ್ಕೆ ಎಸ್ಟಿ ಮೀಸಲಾತಿ ಸಿಗಲೇಬೇಕು. ಶಾಸಕರು, ಮಂತ್ರಿಗಳು ಸಮಾಜಕ್ಕಾಗಿ ಅಧಿಕಾರ ತ್ಯಾಗ ಮಾಡಬೇಕೆಂದ್ರೆ ಮಾಡಲೇಬೇಕು ಅಂದ್ರು. ಸಮಾವೇಶದಲ್ಲಿ ಮಾತನಾಡಿದ ಸಚಿವ ಈಶ್ವರಪ್ಪ, ರಾಜಕೀಯ ಇಚ್ಛಾಶಕ್ತಿಯ ಮೂಲಕ ನರೇಂದ್ರ ಮೋದಿ ಅವರ ಮೂಲಕ ಇಡೀ ಕುರುಬ ಸಮಾಜಕ್ಕೆ ಎಸ್ಟಿ ಮೀಸಲಾತಿ ಕೊಡಿಸ್ತೇನೆ. ಎಸ್ಟಿ ಹೋರಾಟದಿಂದ ಕಾಡಲಿರುವ ಕುರಿ ಕಾಯೋ ಕುರುಬರಿಗೆ ಎಸ್ಟಿ ಮೀಸಲಾತಿ ಸಹಾಯವಾಗುತ್ತೆ ಅಂದ್ರು. ರಾಜಕೀಯ ಇಚ್ಛಾಶಕ್ತಿಯನ್ನು ತಗೊಂಡು ನರೇಂದ್ರ ಮೋದಿ ಅವರ ಮಾತಾಡಿ ಕರ್ನಾಟಕದ ಎಸ್ಟಿ ಕುರುಬರಿಗೆ ಇಡೀ ರಾಜ್ಯದಲ್ಲಿ ಎಸ್ಟಿ ಕೊಡ್ತೀವಿ ಅದಕ್ಕೆ ಪ್ರಯತ್ನ ಮಾಡ್ತೀವಿ. ಕುರುಬ ಸಮಾವೇಶಕ್ಕೆ ಸಿದ್ದರಾಮಯ್ಯ ಗೈರು. ಕುರುಬ ಮುಖಂಡನಾಗಿ ಹೊರಹೊಮ್ಮಿದ್ರ ಈಶ್ವರಪ್ಪ. ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ನೀಡಲೇಬೇಕು ಅಂತ ಈಶ್ವರಪ್ಪ ಎಡಬಿಡದೆ ಹೋರಾಟ ಮಾಡ್ತಿದ್ದಾರೆ. ಕಾಲಿಗೆ ಚಕ್ರ ಕಟ್ಕೊಂಡು ದಿಲ್ಲಿಗೆ ದೌಡಾಯಿಸಿದ್ರು. ಆದ್ರೆ ಈ ಹೋರಾಟದಲ್ಲಿ ಟಗರು ಸಿದ್ದರಾಮಯ್ಯ ಮಾತ್ರ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ. ನಾಯಕರು, ಸ್ವಾಮೀಜಿಗಳ ಸಭೆಯಿಂದ ಹಿಡಿದು ಬಾಗಲಕೋಟೆಯಲ್ಲಿ ನಡೆದ ಬೃಹತ್ ಸಮಾವೇಶಕ್ಕೂ ಸಿದ್ದು ಗೈರು ಹಾಜರಾಗಿದ್ರು. ಸಿದ್ದು ಅನುಪಸ್ಥಿತಿಯನ್ನೇ ದಾಳವನ್ನಾಗಿ ಮಾಡಿಕೊಂಡ ಈಶ್ವರಪ್ಪ ಕುರುಬ ಹೋರಾಟದ ನೇತೃತ್ವ ವಹಿಸಿಕೊಂಡ್ರು. ಈಶ್ವರಪ್ಪನವರ ನಾಯಕತ್ವ ಚಾತಿಯಿಂದ ಅವರು ಮುಂದೊಂದು ದಿನ ಕುರುಬ ಮುಖಂಡನಾಗಿ ಹೊರಹೊಮ್ಮಬಹುದು. ಸಿದ್ದುಗೆ ಈ ಮೂಲಕ ಟಕ್ಕರ್ ಕೊಟ್ಟರು ಕೊಡಬಹುದು ಅನ್ನೋ ಮಾತುಗಳಿವೆ. ಸಿದ್ದರಾಮಯ್ಯ ಸಮಾವೇಶದಲ್ಲಿ ಭಾಗಿಯಾಗದೆ ಇರೋ ಕುರಿತು ಮಾತನಾಡಿದ್ದ ಈಶ್ವರಪ್ಪ, ಯಾರೋ ಒಬ್ರು ಈ ಕಾರ್ಯಕ್ರಮಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ಅಂತ ಟಾಂಗ್ ಕೊಟ್ರು. ಎಸ್ಟಿ ಮೀಸಲಾತಿ ಹೋರಾಟದ ಸಂದರ್ಭದಲ್ಲಿ ನಮಗೆ ಪಕ್ಷ ಭೇದ ಇಲ್ಲ ಅನ್ನೋದರ ಮೂಲಕ ಸಿದ್ದು ವಿರುದ್ಧ ಪರೋಕ್ಷವಾಗಿ ತಿರುಗೇಟು ಕೊಟ್ರು. ಅಷ್ಟೇ ಅಲ್ಲ, ಈ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಈಶ್ವರಪ್ಪ, ನೀವೇ ಅವ್ರನ್ನ ಈ ಪ್ರಶ್ನೆ ಕೇಳಿ, ನಾನು 100 ಸಾರಿ ಹೇಳಿದ್ದೀನಿ ಅಂತ ಪರೋಕ್ಷವಾಗಿ ಸಿದ್ದು ವಿರುದ್ಧ ಕಿಡಿಕಾರಿದ್ರು ಈಶ್ವರಪ್ಪ. 100 ಸರಿ ಕೇಳಿದ್ದೀನಿ, ಬರ್ತೀನಿ ತಗೋತೇವೆ, ನಮ್ಮ ಬೆಂಬಲ ಇದೆ ಅಂತ ಅಂತಾರೆ, ಬರಲ್ಲ, ನಾವೇನು ಮಾಡೋಣ? ಹೇಳ್ಕೊಂಬರೋಕ್ಕಂತೂ ಆಗಲ್ಲ, ಕರಿತೀವಿ, ಎಲ್ಲರೂ ಬಂದಿದ್ದಾರೆ, ಅವ್ರು ಬರ್ಬೇಕು. ನಮ್ಮ ತಾಯಿ ಸತ್ಯವಾಗಲೂ ಅವ್ರಿಗೆ ಕರೆದಿದ್ದೀನಿ ನಾನು, ನನ್ನ ಮಕ್ಕಳಾಣೆಗೂ ನಾನು ಕರೆದಿದ್ದೀನಿ ಅವ್ರನ್ನ. ಇನ್ನು ಯಾವ ಭಾಷೆಯಲ್ಲಿ ಹೇಳಿ? ನಾನು ಅಷ್ಟೇ ಅಲ್ಲ, ಸ್ವಾಮೀಜಿಗಳು ಹೋಗಿ ಅವ್ರ ಮನೆಗೆ ಕೂತ್ಕೊಂಡು ಕರೆದು ಬಂದಿದ್ದಾರೆ. ಇಲ್ಲಿ ರಾಜಕಾರಣ ಯಾಕೆ ಇದು ಮಾಡ್ತೀರೋ ನನಗಂತೂ ಗೊತ್ತಿಲ್ಲ. ಕಾಗಿನೆಲೆ ಬೆಂಗಳೂರು ಪಾದಯಾತ್ರೆಗೆ ಪ್ಲಾನ್. ರಾಜ್ಯದೆಲ್ಲೆಡೆ ಕುರುಬ ಸಮಾವೇಶಕ್ಕೆ ಕುರುಬ ನಾಯಕರು ಪ್ಲಾನ್ ಮಾಡ್ತಿದ್ದಾರೆ. ಹಾಗೆ ಜನವರಿ 15ರಿಂದ ಕಾಗಿನೆಲೆಯಿಂದ ಬೆಂಗಳೂರಿನವರೆಗೆ ಬೃಹತ್ ಪಾದಯಾತ್ರೆ ಮಾಡಲು ನಿರ್ಧರಿಸಲಾಗಿದೆ. ಫೆಬ್ರವರಿ 7ಕ್ಕೆ ಬೆಂಗಳೂರಿನಲ್ಲಿ ಸೇರಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋಕೆ ಕುರುಬ ಸಮುದಾಯ ಮುಂದಾಗಿದೆ. 5 ಲಕ್ಷ ಜನ ಕುರುಬ ಸಮುದಾಯದವರನ್ನ ಸೇರಿಸಿ ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ ಮಾಡೋದಕ್ಕೂ ಪ್ಲಾನ್ ಮಾಡಲಾಗಿದೆ. ಈ ಎಲ್ಲ ಅಂಶಗಳು ಕೂಡ ಈಶ್ವರಪ್ಪ ನಾಯಕತ್ವಕ್ಕೆ ಮತ್ತಷ್ಟು ಇಂಬು ಕೊಡುವಂತಾಗಿದೆ. ಒಂದ್ ಕಡೆ ಈಶ್ವರಪ್ಪ ಕುರುಬ ಹೋರಾಟದಲ್ಲಿ ತಮ್ಮನ್ನ ತಾವು ಸಂಪೂರ್ಣ ತೊಡಗಿಸಿಕೊಂಡ್ರೆ, ಇತ್ತ ಟಗರು ಸಿದ್ದರಾಮಯ್ಯ ಮಾತ್ರ ಸೈಲೆಂಟ್ ಆಗಿರೋ ರೀತಿ ಕಾಣ್ತಿದೆ. ಕುರುಬ ಎಸ್ಟಿ ಹೋರಾಟದ ಬಗ್ಗೆ ಖಾರವಾಗಿಯೇ ಮಾತನಾಡಿದ ಸಿದ್ದರಾಮಯ್ಯ, ನಾವು ಎಸ್ಟಿಗೆ ರೆಫರ್ ಮಾಡಿ 6 ವರ್ಷವಾಯ್ತು, ಯಾಕೆ ಇಲ್ಲಿವರೆಗೆ ಅದನ್ನ ಮಾಡಿಲ್ಲ ಅಂತ ಕಿಡಿಕಾರಿದ್ರು. ಈಶ್ವರಪ್ಪ ವಿರುದ್ಧ ಗುಡುಗಿದ ಸಿದ್ದರಾಮಯ್ಯ. ಈಶ್ವರಪ್ಪ ಎಲ್ಲಿ ನಾಯಕ ಆಗೋಕೆ ಸಾಧ್ಯ ಅಂದ್ರು ಸಿದ್ದು. ಕುರುಬ ಹೋರಾಟದ ನೇತೃತ್ವ ವಹಿಸಿಕೊಂಡ ಈಶ್ವರಪ್ಪ ವಿರುದ್ಧ ಸಿದ್ದರಾಮಯ್ಯ ಹರಿಹಾಯ್ದ್ರು.
ಈಶ್ವರಪ್ಪಗೆ ಇದ್ದಕ್ಕಿದ್ದಂತೆ ಕುರುಬರ ಬಗ್ಗೆ ಕಾಳಜಿ ಬಂದಿದೆ. ಸ್ವಾಮೀಜಿ ಕರೆದು ಪಾದಯಾತ್ರೆ ಮಾಡ್ತಿದ್ಯಲ್ಲ, ಈಶ್ವರಪ್ಪನನ್ನ ಪ್ರಭಾವಿ ನಾಯಕ ಅಂದೋರ್ ಯಾರು ಅಂತ ಕಾಲೆಳೆದ್ರು. ಈ ಈಶ್ವರಪ್ಪ ಇದ್ದಕ್ಕಿದ್ದಲ್ಲೇ ಕುರುಬರ ಬಗ್ಗೆ ಕಾಳಜಿ ಬಂದ್ಬಿಟ್ಟದೆ. ಆ ಈಶ್ವರಪ್ಪನ ಕೇಳಿ ಮಠ ಮಾಡಿದ್ರಲ್ಲಪ್ಪ, ಗೆಲ್ಲೊಟ್ಟಾಗಿದೆ ನೀನು ಪತ್ತೇನೇ ಇಲ್ವಲ್ಲ ಅಂತ. ಈಗ ಸ್ವಾಮೀಜಿಗಳು ಕರ್ಕೊಂಡು ಪಾದಯಾತ್ರೆ ಎಲ್ಲ ಮಾಡ್ತೀವಿ ಅಂತಿದೆಯಲ್ಲ, ಮಠ ಮಾಡುವಾಗ ನೀನು ಉದ್ಘಾಟನಾ ಸಭೆಗೂ ಹೋಗ್ಲಿಲ್ವಲ್ಲ, ಎಲ್ಲೊಟ್ಟಾಗಿದೆ ಅಂತ ಕೇಳಬೇಕು. ಉಡುಪಿ ಮಠದವರು ಅಲ್ಲಿ ಇದನ್ನ ಗೋಪುರ, ಕನಕ ಗೋಪುರ ಕೆಡುವುದಾಗ ನೀ ಎಲ್ಲೊಟ್ಟಾಗಿದೆಯಪ್ಪ ಅಂತ ಕೇಳಿ ಅವನು. ವೇರ್ವರಿಯು ಯಾವ ಮೀಸಲಾತಿ ಪರ ಹೋರಾಟ ಮಾಡಿದ್ಯಾ ಇವತ್ತುವರೆಗೆ? ಮಂಡಲ್ ಕಮಿಷನ್ ವರದಿ ಬಗ್ಗೆ ಹೋರಾಟ ಮಾಡಿದ್ಯಾ? ಇದು ಈಶ್ವರಪ್ಪನ ಸ್ವಂತ ಬುದ್ಧಿಯಲ್ಲ, RSSನವರು ಇವರನ್ನ ಬಳಸ್ಕೊಳ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಅವ್ರು ಬಹಳ ಓದ್ಕೊಂಡಿರಲ್ಲ. ಈ ಬಿಜೆಪಿಯವರು ಇದಾರಲ್ಲ, ಯಾವ ಪುಸ್ತಕಗಳನ್ನು ಓದಲ್ಲ ಅವರು. RSSನಲ್ಲಿ ಏನು ಹೇಳ್ಕೊಟ್ಟಿರ್ತಾರ ಅದು ಬಂದು ಇಲ್ಲಿ ಹೊಡಿತವೆ ಅಷ್ಟೇ. RSS ಹೇಳ್ಕೊಟ್ಟಿರ್ತಾರಲ್ಲ ಅದು ಬಂದು ಹೊರಗಡೆ ಅದು ಹೇಳೋದಷ್ಟೇ. ಈಶ್ವರಪ್ಪ ಹೂಡಿರೋ ಚಕ್ರವ್ಯೂಹದಲ್ಲಿ ಕೇವಲ ಸಿದ್ದು ಮಾತ್ರ ಸಿಲುಕೊಂಡಿಲ್ಲ. ರಾಜಾಹುಲಿ ವಿರುದ್ಧವೂ ರೋಚಕ ರಣತಂತ್ರ ಹೂಡಿದ್ದಾರೆ. ಕೇಸರಿ ಕಲಿ ಈಶ್ವರಪ್ಪನವರು ಈ ಮೆಗಾ ಪ್ಲಾನ್ಗೆ BSY ಶಾಕ್ ಆಗಿದ್ದಾರೆ ಅನ್ನೋ ಮಾತುಗಳಿವೆ. ಈಶ್ವರಪ್ಪನವರ ಈ ಹೋರಾಟ ಹಲವರಿಗೆ ಅಚ್ಚರಿ ಉಂಟು ಮಾಡಿದೆ. ಸಂಪುಟ ಪುನರ್ರಚನೆಯಾದ್ರೆ ಕೆಲ ಹಿರಿಯ ಸಚಿವರ ಹೆಸರನ್ನ ಕೈ ಬಿಡ್ಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಆ ಪಟ್ಟಿಯಲ್ಲಿ ಈಶ್ವರಪ್ಪ ಅವರ ಹೆಸರು ಕೂಡ ಇದೆ. ಹಾಗಾಗಿ ಅವರಿಗೆ ಸಮುದಾಯದ ನೆನಪಾಗಿರಬಹುದು ಎನ್ನಲಾಗ್ತಾ ಇದೆ. ಇದರೊಂದಿಗೆ BSYಗೆ ಪರ್ಯಾಯ ನಾಯಕನಾಗೋಕೆ ಹೊರಟ್ರ ಈಶ್ವರಪ್ಪ ಎಂಬ ಪ್ರಶ್ನೆಯೂ ಎದ್ದಿದೆ. BSY ಪ್ರಬಲ ನಾಯಕರಾಗಿದ್ದಾರೆ. ಬಿಜೆಪಿಯಲ್ಲಿ ಕುರುಬ ನಾಯಕ ಅಂದ್ರೆ ಅದು ಈಶ್ವರಪ್ಪ. BSY ನಮ್ಮ ನಾಯಕ ಅಂತಾನೆ ಅವರ ಸುತ್ತವೇ ರಣವ್ಯೂಹ ರಚಿಸಿದ್ರ ಈಶ್ವರಪ್ಪ. ಕುರುಬ ಹೋರಾಟ ಮಾಡ್ತಾ ಇರೋದ್ರ ಹಿಂದಿದೆಯಾ ಪರ್ಯಾಯ ನಾಯಕನಾಗೋ ಕನಸು? ಈ ಬಗ್ಗೆ ಹೇಳ್ತೀವಿ ನೋಡಿ. ಈಶ್ವರಪ್ಪ ಟಾರ್ಗೆಟ್ನಲ್ಲಿ ಇದ್ದಾರಾ ಯಡಿಯೂರಪ್ಪ? ರಾಜಾಹುಲಿಗೆ ಪರ್ಯಾಯ ನಾಯಕನಾಗ್ತಾರಾ ಕೇಸರಿ ಕಲಿ? ಕಮಲಪಾಳ್ಯದಲ್ಲಿ ಈಶ್ವರಪ್ಪ ಕೂಡ ಪ್ರಬಲ ನಾಯಕರೇ. ಈ ಹಿಂದೆ BSY ಸರ್ಕಾರದಲ್ಲಿ ಈಶ್ವರಪ್ಪ DCM ಆಗಿದ್ರು. ಮೇಲ್ನೋಟಕ್ಕೆ ಯಡಿಯೂರಪ್ಪ ಈಶ್ವರಪ್ಪ ಚೆನ್ನಾಗಿದ್ರು, ಒಳಗೊಳಗೆ ಪರಸ್ಪರ ಒಬ್ಬರ ವಿರುದ್ಧ ಒಬ್ಬರು ಕಿಡಿ ಕಾರ್ತಿರ್ತಾರೆ ಅನ್ನೋ ಮಾತಿದೆ. BSY ಹಾಗೂ ಈಶ್ವರಪ್ಪ ನಡುವೆ ಈ ಹಿಂದಿನಿಂದಲೂ ಶೀತಲ ಸಮರವಿತ್ತು. ಈ ಹಿಂದೆ ಈಶ್ವರಪ್ಪ ರಾಯಣ್ಣ ಬ್ರಿಗೇಡ್ ಎನ್ನುವ ಸಂಘಟನೆ ಹುಟ್ಟುಹಾಕಿದ್ರು. ಇದು ಯಡಿಯೂರಪ್ಪ ಹಾಗೂ ಈಶ್ವರಪ್ಪ ನಡುವಿನ ಮುಸುಕಿನ ಗುದ್ದಾಟಕ್ಕೆ ಕಾರಣವಾಗಿತ್ತು. BSY ವಿರೋಧದ ನಡುವೆಯೂ ಈಶ್ವರಪ್ಪ ಬ್ರಿಗೇಡ್ ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ರು. ಇದು BSYಗೆ ಸೆಡ್ಡು ಹೊಡೆಯೋ ರೀತಿಯಲ್ಲಿ ಈಶ್ವರಪ್ಪ ಬ್ರಿಗೇಡ್ ಚಾಲನೆ ಕೊಟ್ಟಂತಿತ್ತು. ದಲಿತರು, ಹಿಂದುಳಿದವರ ಶ್ರೇಯೋಭಿವೃದ್ಧಿಗಾಗಿ ತಾನು ಈ ಸಂಘ ಕಟ್ಟಿದ್ದೇನೆ. ಆಗ BSY ಅವರನ್ನ CM ಮಾಡೋದು ನಮ್ಮ ಉದ್ದೇಶ ಅಂತಿದ್ದ ಈಶ್ವರಪ್ಪ BSY ಅವರನ್ನ CM ಮಾಡುವ ಗುರಿ ರಾಯಣ್ಣ ಬ್ರಿಗೇಡ್ಗಿಲ್ಲ ಅಂತಾನೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು. ಇದು ಯಡಿಯೂರಪ್ಪನವರಿಗೆ ಒಂದು ರೀತಿ ಇರ್ಸು ಮುರ್ಸು ಉಂಟು ಮಾಡಿತ್ತು. ಆಗ್ಲೇ BSYಗೆ ಪರ್ಯಾಯ ನಾಯಕನಾಗಿ ಬೆಳೆಯೋ ಪ್ಲಾನ್ ಮಾಡಿದ್ರು ಈಶ್ವರಪ್ಪ. ನಂತರದ ದಿನಗಳಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶದಿಂದ ಎಲ್ಲವೂ ತಣ್ಣಗಾಯ್ತು. ಈಗ ಈ ಇಬ್ಬರು ದಿಗ್ಗಜರ ನಡುವೆ ಮತ್ತೊಂದು ರೀತಿಯ ಶೀತಲ ಸಮರ ಶುರುವಾಗಿದೆ. ಕುರುಬ ಹೋರಾಟದ ಹಿಂದಿದೆಯಾ ನಾಯಕನಾಗೋ ಗುರಿ? ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರಕ್ಕೆ BSY ಚಾಲನೆ ಕೊಟ್ಟ ಬೆನ್ನಲ್ಲೇ ಈಶ್ವರಪ್ಪ ಕೂಡ ಸಿಡಿದೆದ್ದಿದ್ದಾರೆ. ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಕುರುಬ ಸಮುದಾಯಕ್ಕೆ ST ಮೀಸಲಾತಿ ಸಿಗೋವರೆಗೂ ಹೋರಾಟ ಮಾಡ್ತೀನಿ ಅನ್ನೋದರ ಮೂಲಕ ಪ್ರಬಲ ನಾಯಕನಾಗಿ ಹೊರಹೊಮ್ಮುತ್ತಿದ್ದಾರೆ. ಹೀಗಾಗಿ ಈಗಾಗಲೇ ದಿಲ್ಲಿಗೂ ಹೋಗಿ ಜಾತಿ ದಾಳವನ್ನ ಹೂಡಿದ್ದಾರೆ. ಬಾಗಲಕೋಟೆಯಲ್ಲಿ ಬೃಹತ್ ಸಮಾವೇಶವನ್ನು ನಡೆಸಿದ್ರು. ಈಗ ಕುರುಬ ಸಮುದಾಯದ ಬೃಹತ್ ಪಾದಯಾತ್ರೆಗೂ ಕೂಡ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ಪಕ್ಷದಲ್ಲಿ ಕೆಲ ಶಾಸಕರು ತಮ್ಮ ಪರ ಇರುವಂತೆ ನೋಡ್ಕೊಳ್ತಿದ್ದಾರೆ. ಹಾಗೆ RSSನೊಂದಿಗೂ ಉತ್ತಮ ನಂಟನ್ನ ಹೊಂದಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಕುರುಬ ಸಮುದಾಯದ ಪ್ರಬಲ ನಾಯಕನಾಗಿ ಹೊರಹೊಮ್ಮೋದ್ರ ಜೊತೆಗೆ BSYಗೆ ಪರ್ಯಾಯ ನಾಯಕನಾಗೋಕೆ ಹೊರಟಿದ್ದಾರಾ ಈಶ್ವರಪ್ಪ ಎನ್ನುವ ಪ್ರಶ್ನೆ ಮೂಡುತ್ತೆ. BSY ಪರ್ಯಾಯ ನಾಯಕನಾಗಿ ಬಿಂಬಿತವಾಗುವುದು ಈಶ್ವರಪ್ಪನವರ ಎರಡನೇ ಟಾರ್ಗೆಟ್ ಆದ್ರೆ ಮೂರನೇ ಟಾರ್ಗೆಟ್ ಕೂಡ ಅಷ್ಟೇ ರೋಚಕವಾಗಿದೆ.
ಕುರುಬರೊಂದಿಗೆ ಅಷ್ಟಾಗಿ ಗುರುತಿಸಿಕೊಳ್ಳದ ಈಶ್ವರಪ್ಪ ಈಗ ಒಮ್ಮೆಂದೊಮ್ಮೆಲೆ ಕುರುಬರ ಪರ ಬ್ಯಾಟ್ ಮಾಡ್ತಾ ಇರೋದು ಯಾಕೆ? ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸಬೇಕು ಅಂತ ಅನೇಕ ವರ್ಷಗಳಿಂದ ಮಠಾಧೀಶರು ಹೋರಾಟ ಮಾಡ್ತಿದ್ದಾರೆ. ಇಷ್ಟು ವರ್ಷ ಚಕಾರ ಎತ್ತದ ಈಶ್ವರಪ್ಪ ಈಗ ಹುಮ್ಮಸ್ಸನ್ನ ತೋರಿಸಿದ್ದಾರೆ. ಈಶ್ವರಪ್ಪನವರ ಈ ಹೋರಾಟ ಹುಮ್ಮಸ್ಸು ಅನೇಕ ಅನುಮಾನಗಳನ್ನ ಮೂಡಿಸ್ತಾ ಇದೆ. ಸಿಎಂ ಗದ್ದುಗೆ ಏರೋದಕ್ಕೇನಾದ್ರೂ ಈಶ್ವರಪ್ಪ ಈ ರಣವ್ಯೂಹ ರಚಿಸಿದ್ರ? ಈ ಬಗ್ಗೆ ಹೇಳ್ತೀವಿ ನೋಡಿ. ಈಶ್ವರಪ್ಪ ಹೂಡಿರೋ ಮೂರನೇ ರಣತಂತ್ರ ಯಾವುದು? ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ರ ಈಶ್ವರಪ್ಪ ಹೂಡಿರೋ ಮೂರನೇ ದಾಳ, ಮೂರನೇ ಕಲ್ಲನ್ನ ಗುರಿಯಿಟ್ಟಿರೋದು ಸಿಎಂ ಹುದ್ದೆ ಮೇಲೆ ಅಂತ ಹೇಳಲಾಗ್ತಿದೆ. ಬಿಜೆಪಿಯಲ್ಲಿ ಈಗಾಗಲೇ ನಾಯಕತ್ವ ಬದಲಾವಣೆಯ ಕೂಗು ಜೋರಾಗಿ ಕೇಳಿ ಬರುತ್ತಿದೆ. ಬಿಎಸ್ವೈ ಅವರನ್ನ ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸಬೇಕು ಅಂತ ಹೈಕಮಾಂಡ್ ಮಟ್ಟದಲ್ಲೂ ಚಿಂತನೆ ನಡೀತಿದೆ. ಹಾಗಾಗಿ ಹಲವರು ಯಡಿಯೂರಪ್ಪನವರಿಂದ ಅಧಿಕಾರ ಕಿತ್ತುಕೊಳ್ಳಬೇಕೆಂದು ಒಳಗೊಳಗೆ ಷಡ್ಯಂತ್ರ ರೂಪಿಸುತ್ತಿದ್ದಾರೆ ಎಂಬ ಮಾತಿದೆ. ಇನ್ನು ಸಿಎಂ ರೇಸ್ನಲ್ಲಿ ಹಲವು ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ಈಶ್ವರಪ್ಪ ಕೂಡ ಒಬ್ರು. ಆಲ್ರೆಡಿ ಡಿಸಿಎಂ ಆಗಿರೋ ಈಶ್ವರಪ್ಪ ಈಗ ಡೈರೆಕ್ಟ್ ಕಣ್ಣಾಕಿರೋದು ಸಿಎಂ ಕುರ್ಚಿ ಮೇಲೆ. ಬಿಎಸ್ವೈಗೂ ವಯಸ್ಸಾಯ್ತು. ಈ ಅವಧಿ ಮುಗಿದ ಮೇಲೆ ಮತ್ತೆ ಬಿಎಸ್ವೈನೇ ಸಿಎಂ ಆಗೋದು ಡೌಟು. ಹೈಕಮಾಂಡ್ ಕೂಡ ಪರ್ಯಾಯ ನಾಯಕನ ಹುಡುಕಾಟದಲ್ಲಿದೆ ಅನ್ನೋ ಮಾತುಗಳಿವೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಹಲವು ಘಟನೆಗಳು ಕೂಡ ಪಕ್ಷದಲ್ಲಿ ನಡೀತಿದೆ. ಮೇಲ್ನೋಟಕ್ಕೆ ಈಶ್ವರಪ್ಪ ಮುಂದಿನ 2.5 ವರ್ಷ ಬಿಎಸ್ವೈ ಅವರೇ ಸಿಎಂ ಅಂತ ಹೇಳ್ತಿದ್ರು. ಒಳಗೊಳಗೆ ತಾನು ಬಿಎಸ್ವೈಗೆ ಪರ್ಯಾಯ ನಾಯಕನಾಗುವ ತವಕದಲ್ಲಿರೋದು ಕಂಡು ಬರ್ತಿದೆ. ರಾಜಕೀಯ ಅನುಭವ, ಹಿರಿತನದ ಆಧಾರ ಹಾಗೂ ಆರ್ಎಸ್ಎಸ್ ಜೊತೆ ಉತ್ತಮ ನಂಟು ಹೊಂದಿರೋದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಈಗಾಗಲೇ ಕುರುಬ ಮೀಸಲಾತಿಗಾಗಿ ಹೋರಾಟಕ್ಕೆ ಇಳಿದಿರೋದು ಕೂಡ ಈಶ್ವರಪ್ಪಗೆ ಪ್ಲಸ್ ಪಾಯಿಂಟ್ ಆಗಲಿದೆ. ಮೀಸಲಾತಿ ಹೋರಾಟದ ಹಿಂದೆ ಉದ್ದೇಶ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಅವರನ್ನ ಮುನ್ನೆಲೆಗೆ ತರೋದು ಅಂತ ಹೇಳಲಾಗ್ತಿದೆ. ಇದರ ಹಿಂದೆ ಈಶ್ವರಪ್ಪನವರು ರಾಜಕೀಯ ಹಿತಾಸಕ್ತಿ ಅಡಗಿದೆ ಎಂಬ ಆರೋಪವಿದೆ. ಅದರಿಂದಲೇ ಸಿದ್ದರಾಮಯ್ಯ ಕುರುಬ ಸಮಾಜದ ಮೀಸಲಾತಿ ಹೋರಾಟಕ್ಕೆ ಬಂದಿಲ್ಲ ಎನ್ನಲಾಗ್ತಿದೆ. ತಮ್ಮ ಅಸ್ತಿತ್ವಕ್ಕಾಗಿ ಈಶ್ವರಪ್ಪ ಕುರುಬರನ್ನ ಎಸ್ಟಿಗೆ ಸೇರಿಸುವ ಹೋರಾಟದ ಮುಂಚೂಣಿಯಲ್ಲಿದ್ದಾರಾ ಎಂಬ ಪ್ರಶ್ನೆ ಕೂಡ ಉದ್ಭವವಾಗಿದೆ. ಈಶ್ವರಪ್ಪ ಎಂದೂ ಕೂಡ ಕುರುಬ ಸಂಘದೊಂದಿಗೆ ಸಕ್ರಿಯವಾಗಿ ಗುರುತಿಸಿಕೊಂಡವರಲ್ಲ. ಈಗ ದಿಢೀರನೆ ಅವರಿಗೆ ಸಮುದಾಯದ ಮೇಲೆ ಪ್ರೀತಿ ಉಕ್ಕಿ ಹರಿತಿರೋದೇಕೆ ಎಂಬ ಪ್ರಶ್ನೆಗಳು ಕೂಡ ಹುಟ್ಕೊಂಡಿವೆ. ಈಶ್ವರಪ್ಪ ಅವರ ನಡೆ ಬಗ್ಗೆ ಕೆಲವು ನಾಯಕರಿಗೆ ಹಾಗೂ ಸಮಾಜದ ಸ್ವಾಮೀಜಿಗಳಿಗೆ ಅನುಮಾನಗಳಿವೆ. ಆದರೆ ಹೋರಾಟದ ರಥ ಸ್ವಲ್ಪವಾದ್ರೂ ಮುಂದಕ್ಕೆ ಹೋಗಲಿ ಎಂಬ ಕಾರಣಕ್ಕಾಗಿ ಈಶ್ವರಪ್ಪನವರನ್ನು ಮುಂಚೂಣಿಗೆ ಬಿಡಲಾಗಿದೆ. ಅಲ್ಲದೆ ರಾಜ್ಯ ಹಾಗೂ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವೇ ಇರೋದ್ರಿಂದ ತಮ್ಮ ಹೋರಾಟಕ್ಕೆ ಸ್ವಲ್ಪವಾದ್ರೂ ಜಯ ದಕ್ಕಿತು ಎಂಬ ಆಶಾಭಾವವಿದೆ. ಈ ಹೋರಾಟದ ಹೆಸರು ಹೇಳ್ಕೊಂಡು ಈಶ್ವರಪ್ಪ ರಾಜಕೀಯವಾಗಿ ಯಶಸ್ಸು ಸಾಧಿಸೋದಾದ್ರೆ ನಮ್ಮ ಅಭ್ಯಂತರವಿಲ್ಲ. ಜೊತೆಯಲ್ಲಿ ನಮ್ಮ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂಬ ನಮ್ಮ ಉದ್ದೇಶ ಈಡೇರಿದ್ರೆ ಸಾಕು ಅಂತ ಕುರುಬ ನಾಯಕರು ಮಾತನಾಡಿಕೊಳ್ತಿದ್ದಾರೆ. ಅದೇನಿರಲಿ, ಈಶ್ವರಪ್ಪನವರ ಹೋರಾಟದ ಈ ದಾಳ ಬಿಎಸ್ವೈ ಹಾಗೂ ಸಿದ್ದರಾಮಯ್ಯನವರಿಗೆ ತಕ್ಕ ಮಟ್ಟಿಗೆ ಶಾಕ್ ಕೊಟ್ಟಿದ್ದಂತೂ ಸುಳ್ಳಲ್ಲ. ರಾಜಕಾರಣಿಗಳು ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕಾಗಿ, ಸ್ಥಾನಮಾನ ಗಿಟ್ಟಿಸ್ಕೊಳ್ಳೋದಕ್ಕಾಗಿ ತಮ್ಮ ಸಮುದಾಯದ ಬಗ್ಗೆ, ಸಮುದಾಯದ ನಾಯಕರ ಬಗ್ಗೆ ಮಾತನಾಡ್ತಾರೆ. ಅವುಗಳನ್ನ ಬಳಸ್ಕೊಂಡು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ತಾರೆ. ಈಗ ಅದಕ್ಕೆ ಉದಾಹರಣೆ ಎಂಬಂತೆ ಕುರುಬ ಸಮುದಾಯದ ಮೀಸಲಾತಿ ಹೋರಾಟ ಅಂತ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.